हाय स्टूडेंट, कैसे हैं आप। फिर हम इस पहले कक्षा में भारा कड़ी के बारे में प्रैक्टिस कर रहे थे, स्टडी कर रहे थे और रीडिंग कर रहे थे। आज के दिन उस आगे बढ़े अक्षरों को आज के दिन इस बारह कड़ी की आपको लास्ट क्लास। आज के दिन भारा कड़ी ख से न तक ख़त्म हो चुका है। आप अच्छी तरह प्रैक्टिस और पढ़ने की और लिखने की प्रैक्टिस करिए और नेक्स्ट क्लास में आपको 1 2 3 और बल्ली आपको सिखाता हूँ। आइए, वेलकम टू ऑनलाइन क्लास। है 12 कड़ी। इसमें आपको लास्ट आपको 3 लाइन बच चुके हैं। इस 3 लाइन को अच्छी तरह पढ़ना है और आपकी लिखना है। ನೋಡಿ, ನಿಮಗೆ ಕೊನೆಯ ಕ್ಲಾಸ್ನಲ್ಲಿ ತನ ನಿಮಗೆ ಸ್ಟಡಿಯನ್ನು ಮಾಡಿದ್ದೀರಿ, ಓದಿದ್ದೀರಿ. ಇವತ್ತಿನ ದಿವಸ ಈ 3 ಸಾಲನ್ನು ನಿಮಗೆ ಈ ಬಾರ ಕಡಿ ಮುಗಿಸಿದರೆ, ಕಕಾಬಳಿ ಮುಗಿಸಿದರೆ ನಿಮಗೆ ಕಕಾಬಳಿ ಮುಕ್ತಾಯವಾಗುತ್ತೆ. ಇನ್ನು 1 ಅಥವಾ 2 ಕ್ಲಾಸ್ನಲ್ಲಿ ನಿಮಗೆ ಸಿಲೆಬಸ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ನಾವು ರಿವಿಷನನ್ನು ಸ್ಟಾರ್ಟ್ ಮಾಡೋಣ. ನೋಡಿ, ಇದನ್ನು ನೀವು ಓದಲು ಕಂಠಪಾಠ ಮಾಡಬೇಕು. ಅದೇ ತರಹ ಬರೆಯಲು ಸಹ ಪ್ರಾಕ್ಟೀಸನ್ನು ಮಾಡಬೇಕು. ಮುಂದೆ ನಿಮಗೆ ಸೆಕೆಂಡ್ ಕ್ಲಾಸ್ನಲ್ಲಿ ತುಂಬ ಈಸಿ ಆಗುತ್ತೆ. ಇವುಗಳ ಮಾತ್ರಗಳ ಬಗ್ಗೆ ನೀವು ಅಭ್ಯಾಸ ಮಾಡಬೇಕಾಗುತ್ತೆ. ಆದ ಕಾರಣ ಈಗಿಂದ ನೀವು ಸ್ವಲ್ಪ ಪ್ರಾಕ್ಟೀಸನ್ನು ಮಾಡಿ. ನೋಡಿ, ಮೇಲ್ಗಡೆ ಕೊಟ್ಟಂತಹ ಮಾತ್ರಗಳನ್ನು ಯೂಸ್ ಮಾಡಿಕೊಂಡು ಇಲ್ಲಿ ಬಾರ ಕಡಿಯನ್ನು ಮಾಡಿದ್ದಾರೆ. ನೆಕ್ಸ್ಟ್ ಕ್ಷ, ಕ್ಷ, ಕ್ಷಿ, ಕ್ಷಿ, ಕ್ಷು, ಕ್ಷು, ಕ್ಷೇ, ಕ್ಷೈ, ಕ್ಷೋ, ಕ್ಷೌ, ಕ್ಷಂ, ಕ್ಷಃ. ನೆಕ್ಸ್ಟ್ ತ್ರ, ತ್ರ, ತ್ರಿ, ತ್ರಿ, ತ್ರು, ತ್ರು, ತ್ರೇ, ತ್ರೈ, ತ್ರೋ, ತ್ರೌ, ತ್ರಂ, ತ್ರಃ. ನೆಕ್ಸ್ಟ್ ಜ್ಞ, ಜ್ಞ, ಜ್ಞಿ, ಜ್ಞಿ, ಜ್ಞು, ಜ್ಞು, ಜ್ಞೆ, ಜ್ಞೈ, ಜ್ಞೋ, ಜ್ಞೌ, ಜ್ಞಂ, ಜ್ಞಃ. इसी तरह इस अक्षरों को पढ़ना है. एक बार मेरे साथ आप एक बार पढ़िए. ನೋಡಿ, ನೀವು ಒಂದು ಸರ್ತಿ ನನ್ನ ಜೊತೆಗೆ ನೀವು ಸಹ ಓದಬೇಕು. ನಾನು ಓದ್ತಾ ಹೋಗ್ತೀನಿ, ನೀವು ನನ್ನ ಹಿಂದ್ಗಡೆ ಹೇಳ್ತಾ ಬರಬೇಕು. ನಾನು ಒಂದು ಅಕ್ಷರ ಹೇಳಿದ ನಂತರ ಸ್ಟಾಪನ್ನು ಮಾಡ್ತೀನಿ. ನೀವು ಆ ಸ್ಟಾಪ್ನಲ್ಲಿ, ಆ ಗ್ಯಾಪ್ನಲ್ಲಿ ನೀವು ಸಹ ನನ್ನ ಹಿಂದೆ ಹೇಳಬೇಕು. ಬನ್ನಿ. ರೈಟ್, ರೆಡಿ. ಕ್ಷ, ಕ್ಷ, ಕ್ಷಿ, ಕ್ಷಿ, ಕ್ಷು, ಕ್ಷು, ಕ್ಷೇ, ಕ್ಷೈ, ಕ್ಷೋ, ಕ್ಷೌ, ಕ್ಷಂ, ಕ್ಷಃ. ವೆರಿ ಗುಡ್. ಇಸಿ ತರಹ ಪढ़ना. ಇದೇ ಥರ ನೀವು ಓದಬೇಕು. ಥ್ರ, ಥ್ರ, ಥ್ರೀ, ತ್ರೀ, ಥ್ರೂ, ಥ್ರೂ, ತ್ರೇ, ತ್ರೈ, ತ್ರೋ, ತ್ರೌ, ತ್ರಂ, ತ್ರಃ. ಗುಡ್. ನೆಕ್ಸ್ಟ್ ಜ್ಞ, ಜ್ಞ, ಜ್ಞಿ, ಜ್ಞಿ, ಜ್ಞು, ಜ್ಞು, ಜ್ಞೆ, ಜ್ಞೈ, ಜ್ಞೋ, ಜ್ಞೌ, ಜ್ಞಂ, ಜ್ಞಃ. गुड, वेरी गुड. इसी तरह आप पढ़ना और प्रैक्टिस करना है. आप मोर देन प्रैक्टिस बहुत ही इम्पोर्टेंट है. आप कंठपाठ करने की बहुत ही ज़रूरी है. तुम करते करते ही आपको पढ़ने की बहुत ही ಈಸಿ आ सकता है. ನೋಡಿ, ನೀವು ಇದೇ ತರಹ ಓದಲು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ರೈಟಿಂಗ್ ಸಹ ಬರೆಯಲು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ನಿಮಗೆ ತುಂಬ ಈಸಿ ಆಗುತ್ತೆ. ಇವತ್ತಿನ ಈ 3 ಅಕ್ಷರ ಓದಿದರೆ ನಿಮಗೆ ಬಾರ ಕಡಿ ಕಂಪ್ಲೀಟ್ ಆಗಿ ಹೋಯಿತು. ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು 1 2 ನೋಡೋಣ. ಇನ್ನೊಂದು 2 ಕ್ಲಾಸ್ನ ಮುಕ್ತಾಯ ತಕ್ಷಣ ನಿಮಗೆ ರಿವಿಷನ್ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ನೀವು ಸರಿಯಾದ ರೀತಿಯಲ್ಲಿ ನಿಮ್ಮ ನೋಟ್ಬುಕ್ಕಿನಲ್ಲಿ ಸರಿಯಾದ ರೀತಿಯಲ್ಲಿ ಹೋಮ್ವರ್ಕನ್ನು ಮಾಡಬೇಕು. ಸದ್ಯದಲ್ಲೇ ನಾವು ಸ್ಕೂಲಿಗೆ ಬಂದು ಸ್ಟಾರ್ಟ್ ಆದ ತಕ್ಷಣ ನೀವು ಎಲ್ಲ ನೋಟ್ಬುಕ್ಕು, ಟೆಕ್ಸ್ಟ್ ಬುಕ್ಕನ್ನು ತಂದು ಕೊಡಬೇಕಾಗುತ್ತೆ. ಆದ ಕಾರಣ ನೀವು ಎಲ್ಲವೂ ಸಹ ಫಸ್ಟ್ನೇ ಬುಕ್ಸು, ಸೆಕೆಂಡ್ ಬುಕ್ಸ್, ರೈಟಿಂಗ್ ಬುಕ್ಸ್ और ರೀಡಿಂಗ್ ಬುಕ್ಸ್ ಎರಡೂ ಸಹ ಕಂಪ್ಲೀಟನ್ನು ಮಾಡಬೇಕು. ಓಕೆ.
ನೀವು ಮನೆಯಲ್ಲಿ ಈ 3 ಅಕ್ಷರನ ಪ್ರಾಕ್ಟೀಸನ್ನು ಮಾಡಿ ಯಾವ ಹೋಮ್ವರ್ಕ್ ಪೆಂಡಿಂಗ್ ಇದೆಯೋ ಅದನ್ನು ಸಹ ಕಂಪ್ಲೀಟನ್ನು ಮಾಡಿ. ಇವತ್ತಿನ ದಿವಸ ಇಷ್ಟನ್ನು ಸಾಕು. ಥ್ಯಾಂಕ್ ಯು.